ಮಾಡಿ ಸ್ಟೂಡೆಂಟ್ಸ್, ನಮ್ಮ 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದ್ರೆ SA2 ಏನ್ ಪೇಪರ್ ಇರುತ್ತೆ ನೋಡ್ರಿ, ಸೇಮ್ ಆಸ್ ಇಟ್ ಈಸ್ SSLC ಇಂಗ್ಲಿಷ್ ಪೇಪರ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ಅದಕ್ಕೆ ಒಂದ್ಸಲ ನಿಮಗೂ ಕೂಡ ಆ ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ ಮುಂದೆ ಸಾಲ್ವ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಇಲ್ಲಿ ನಾನು ಡಿಸ್ಕಸ್ ಮಾಡ್ತಿರುವಂತದ್ದು ನೈನ್ತ್ ಕ್ಲಾಸ್ದು ಸೆಕೆಂಡ್ ಸಮೇಟಿವ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಕ್ವಶನ್ ಪೇಪರ್. ಇದು 2022 ಮತ್ತು 23. ಸೊ ನಾನು ಹೇಳ್ತಾ ಇದ್ದೀನಿ, ಟೋಟಲ್ ನಿಮ್ದು 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ನಮ್ದು ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, 3 ಗಂಟೆ ಟೈಮ್ ಇರ್ತದೆ. ಇದು ಸೇಮ್ SSLC ಹೆಂಗ್ ನಡೆಸ್ತಾರೆ ಅದೇ ರೀತಿ ನಡೆಸ್ತಾರ. 2 ಗಂಟೆ 45 ನಿಮಿಷ ಆಕ್ಚುಲಿ ಬರ್ಲಿಕ್ಕೆ ಇರ್ತದೆ, ಪ್ಲಸ್ 15 ನಿಮಿಷ ರೀಡಿಂಗ್ ಕ್ವಶನ್ ಪೇಪರ್ ಓದ್ಲಿಕ್ಕಾಗಿರ್ತದೆ. ಏನ್ 0.1 50 ಮಿನಿಟ್ಸ್ ಅದಕ್ಕೆ ಇರ್ತದೆ ಕ್ವಶನ್ ಪೇಪರ್ ಓದ್ಲಿಕ್ಕೆ. ಟೋಟಲ್ ಎಷ್ಟು ಅವರ್ಸ್ ಆಯ್ತು? 3 hours ಕ್ವಶನ್ ಪೇಪರ್. ಓಕೆ, 3 hours ಕ್ವಶನ್ ಪೇಪರ್ ನಲ್ಲಿ ನಮಗ ಸೇಮ್ ಕ್ವಶನ್ ಪೇಪರ್ SSLC ಮಾಡೆಲ್ ಇರ್ತದೆ. SSLC ಹೆಂಗ್ ಕ್ವಶನ್ ಕೇಳ್ತಾರ ಅದೇ ರೀತಿ ಇರ್ತದೆ. ಮೌಲ್ಯಾಂಕನ ಪರೀಕ್ಷೆಗೂ ಲಾಸ್ಟ್ ಟೈಮ್ ನೀವು ಬರ್ದಿದ್ದೀರಿ 8ನೇದಕ್ಕ. ಆ ರೀತಿಯ ಪರೀಕ್ಷೆಗೂ ನಮ್ಮ ಈ ರೀತಿಯ ಪರೀಕ್ಷೆಗೂ ಯಾವ್ದು ಡಿಫಿಕಲ್ಟ್ ಅಂದ್ರೆ, ಮೌಲ್ಯಾಂಕನ ಎಕ್ಸಾಮ್ ನಡೆಸಿದ್ರೆ ಬಹಳಷ್ಟು ಈಸಿ ಕ್ವಶನ್ ಪೇಪರ್ ಇರ್ತದೆ. ಇದು ನಾವು ನಡೆಸಿದ್ರೆ ಏನ್ ಸೆಕೆಂಡ್ ಸೆಮಿಸ್ಟರ್ ಹೊತ್ತು ನಡೆಸ್ತಾ ನೋಡ್ರಿ, ಇದು ಕ್ವಶನ್ ಪೇಪರ್ SSLC ಲೆವೆಲ್ ಇರ್ತದೆ. ಆಕ್ಚುಲಿ ಮೌಲ್ಯಾಂಕನ ನನ್ನ ಪ್ರಕಾರ ಇದಕ್ಕಿಂತ ಬಹಳಷ್ಟು ಈಸಿ ಇರ್ತದೆ. ಓಕೆ, ಟೋಟಲ್ ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ. MCQs ಬಹು ಆಯ್ಕೆ ಪ್ರಶ್ನೆಗಳು 4. ಫಸ್ಟ್ ಕ್ವಶನ್ ಹೆಚ್ಚು ನಿಮಗೆ ಕ್ವಶನ್ ಟ್ಯಾಗ್ ಮೇಲೆನೆ ಕ್ವಶನ್ ಕೇಳ್ತಾವ. ಯಾವ್ದು ಕ್ವಶನ್ ಟ್ಯಾಗ್? ಇಲ್ಲಿ ಕೊಟ್ಟಿದಾರ, ಮಹೇಶ್ ಡಿಡ್ ನಾಟ್ ಹೆಲ್ಪ್ ಮೀ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಮಹೇಶ್ ಡಿಡ್ ನಾಟ್ ಹೆಲ್ಪ್ ಮೀ. ಈ ರೀತಿ ಕ್ವಶನ್ ಕೇಳ್ತಾರ. ಆನ್ಸರ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಫಸ್ಟ್ ಏನಂತೀನಿ, ಈ ವಾಕ್ಯವನ್ನ ನಾನು ಕ್ವಶನ್ ಟ್ಯಾಗ್ ಸ್ಪೆಷಲ್ ಹೇಳಿದೆ ನಿಮ್ಗೆ ಬೋರ್ಡ್ ಮೇಲೆ. ವಾಕ್ಯವನ್ನ ಫಸ್ಟ್ ನೋಡ್ರಿ, ಏನ್ ಫೈಂಡ್ ಔಟ್ ಮಾಡ್ಬೇಕು, ಇದೇನು ಪಾಸಿಟಿವ್ನೋ ನೆಗೆಟಿವ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಅದೇ ಕೆಲಸ, ಪಾಸಿಟಿವ್ ನೆಗೆಟಿವ್. ಸರ್ ಪಾಸಿಟಿವ್ ನೆಗೆಟಿವ್ ಹೆಂಗ್ ಗೊತ್ತಾಗ್ತದೆ ಸರ್, ನೆಗೆಟಿವ್ ಹೆಂಗ್ ಗೊತ್ತಾಗ್ತದೆ ಅಂತ ಹೇಳಿದೆ ನಿಮಗೆ. ನೋ, ನಾಟ್ ಇಂಥ ಶಬ್ದಗಳಿದ್ದರೆ ಅದು ನೆಗೆಟಿವ್. ಅಥವಾ ನಕಾರಾತ್ಮಕವನ್ನು ತೋರಿಸುವಂತ ಯಾವುದೇ ವರ್ಡ್ಗಳು, ಎಕ್ಸಾಂಪಲ್ ಆಫ್ ಫ್ಯೂ, ವೆರಿ ಲೆಸ್, ನೀದರ್, ನಾಟ್, ಇಂಥ ಶಬ್ದಗಳಿದ್ರು ಕೂಡ ನೆಗೆಟಿವ್. ಇಲ್ದಿದ್ರೆ ಏನಾಗುತ್ತಾ, ಪಾಸಿಟಿವ್ ಇರುತ್ತೆ. ಹಾಗಾದ್ರೆ ಫಸ್ಟ್ ಕೆಲಸ ನೀವು ಮಾಡ್ಬೇಕಾದ್ರು ಪಾಸಿಟಿವ್ ಆರ್ ನೆಗೆಟಿವ್. ಇದು ಪಾಸಿಟಿವ್ ನೆಗೆಟಿವ್ ಹೆಂಗ್ ಹೇಳ್ತೀರಿ ನೆಗೆಟಿವ್ ಅಂತ ಹೇಳಿ, ರೈಟಾ? ಹಾಗಾದ್ರ ಸ್ಟೇಟ್ಮೆಂಟ್ ನೆಗೆಟಿವ್ ಆದ ಕಾರಣ ಟ್ಯಾಗ್ ಯಾವ್ದು ಬರ್ಬೇಕು, ಪಾಸಿಟಿವ್ ಬರಬೇಕು. ಇಲ್ಲಿ ಯಾವ ಪಾಸಿಟಿವ್ ಅದ ನೋಡಿ, ನಾಟ್ ಇಲ್ಲಾರ್ದಂಥದ್ದು ಇದು ಬರ್ತದೆ ಅನ್ನೋದು ಡೋಂಟ್ ವೈ. ಡಿಡ್ ಬರ್ಬೋದಾ, ಡಸ್ ಬರ್ಬೋದಾ, ಡಸಂಟ್ ಬರ್ತದೇನು, ನೋ. 2 ಆಪ್ಷನ್ಸ್ ಡಿಲೀಟೆಡ್. ಓಕೆ, ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೀವು ನೋಡ್ಬೇಕಾಯ್ತು, ಪಾಸಿಟಿವ್ ನೆಗೆಟಿವ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ನೋಡ್ರಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಕೊಟ್ಟಿದ ಯಾವ್ದಿದೆ, ಡಿಡ್ ಇದೆ. ಸೊ ಡಿಡ್ ಇದ್ದದ್ದು ಡಿಡ್ಡೇ ಯೂಸ್ ಮಾಡ್ಬೇಕು. ಹಾಗಾದ್ರೆ ಎಲ್ಲಿತ್ತು ಡಿಡ್ ಇದ್ದದ್ದು, ಓಕೆ. ಇನ್ನೊಂದ್ಸಲ ಹೇಳ, ಕ್ಲಿಯರ್ ಆಯ್ತಾ? ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಕಾಮ ಕೊಡ್ತಿರ್ತಾರೆ, ಈ ರೀತಿ ಮಾಡಿರ್ತಾರೆ. ಕ್ವಶನ್ ಆಪ್ಷನ್ ಎ, ಆರ್ ದೇ, ಓಕೆ. ಆಪ್ಷನ್ ಬಿ, aren't they? Option C, were they? Option D, weren't they? ನಾ ಏನ್ ಹೇಳ್ತೀನಿ, ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟಿಗೆ ನೀವೇನ್ ಮಾಡ್ಬೇಕು, ಈಸಿ ಮೊದಲ
ಏನು ಕಂಡಿಡ್ಕೋಬೇಕು? ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಕಂಡಿಡ್ಬೇಕು. ಓಕೆ, ಪಾಸಿಟಿವ್ ನೆಗೆಟಿವ್. ಸೊ ಇಲ್ಲಿ ನೋಡ್ರಿ, ಪಾಸಿಟಿವ್ ನೆಗೆಟಿವ್ ಅನ್ನೋದು ಹೆಂಗ್ ಗೊತ್ತಾಗ್ತತಿ? ಅಲ್ಲಿ ನೋ ಅಥವಾ ನಾಟ್. ಪಾಸಿಟಿವ್ ನೆಗೆಟಿವ್ ಕಂಡಿದ್ದೀವಿ, ನೋ ಅಥವಾ ನಾಟ್ ಯಾವ ತರ ಅದೇ ಇಲ್ಲ. ಹಾಗಾದ್ರೆ ಏನೈತದು ಕೊಟ್ಟಂತದ್ದು ಈ ಕಡೆ ಪಾಸಿಟಿವ್ ಆರ್ದೇ ಹೋಯ್ತು, ಫೋರ್ದೇ. ಸೊ ಎರಡು ಉಳಿದು ಆರಂತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದೈತಿ? ಆರ್ ಎಲ್ಲೈತಿ ಇಲ್ಲಿ. ಈ ರೀತಿ ಸಾಲ್ವ್ ಮಾಡಿ. ಇದು ಕ್ವಶನ್ ಟ್ಯಾಗ್. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ಕೇಳೋದು ಇಫ್ ಕ್ಲಾಸ್ ಬಗ್ಗೆ ಕೇಳ್ತಾರ. ಇಫ್ ಕ್ಲಾಸ್ ಬಗ್ಗೆ ಇಲ್ಲಿ ನೋಡಿ, ಗಣೇಶ್ ಹೇಳ್ತಾನೆ ಇಫ್ ಯು ವರ್ಕ್ ಹಾರ್ಡ್ ಯು ಡ್ಯಾಶ್ ಗೆಟ್ ಫಸ್ಟ್ ರ್ಯಾಂಕ್ ಅಂತ. ಪವನ್ ಹೇಳ್ತಾನೆ ಎಸ್ ಸರ್. ಇಲ್ಲಿ ಆಪ್ಷನ್ ಎ ವಿಲ್, ವುಡ್, ವೋಂಟ್, ವುಡ್ ಯಾವ. ಇದು ನೋಡ್ರಿ, ಈ ಇಫ್ ಕ್ಲಾಸ್ ಬಗ್ಗೆ ಸ್ವಲ್ಪ ಇರ್ತದೆ. ಇಫ್ ಕ್ಲಾಸ್ ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಏನದು ಇಫ್ ಕ್ಲಾಸ್, ಅಥವಾ ಇದಕ್ಕೆ ಏನು ಕರೀತಾರೆ ಇನ್ನೊಂದು ಹೆಸರು ಅಂದ್ರೆ ಕಂಡೀಷನಲ್ ಟೆನ್ಸ್. ಓಕೆ, ಇದಕ್ಕೊಂದು ಈಸಿಯಾಗಿ ಹೇಳ್ತೇನೆ ನೋಡ್ರಿ. V1 ಇತ್ತು ಅಂದ್ರೆ ವಿಲ್ ಯೂಸ್ ಮಾಡ್ರಿ, V2 ಇತ್ತಂದ್ರೆ ವುಡ್ ಯೂಸ್ ಮಾಡ್ರಿ, V3 ಅಂದ್ರೆ V3 ಬರ್ಬೇಕಾದ್ರೆ ಹ್ಯಾಡ್ ಪ್ಲಸ್ V3 ಇರ್ತದೆ, ವುಡ್ ಯಾವ ಯೂಸ್ ಮಾಡ್ರಿ. ಬ್ರಾಕೆಟ್ ದಲ್ಲಿ ಒಂದು ಹಾಕ್ತೀನಿ, CM ಅಂತ. ಅಂದ್ರ ಚೆಕ್ ದ ಮೀನ್. V1 ಅಂದ್ರೆ ಗೊತ್ತಾಗ್ತದೆ ಗೋ, V2 ವೆಂಟ್, ಗೋ, ವೆಂಟ್, ಗಾನ್, V3 ಗಾನ್. ಸೊ ಮೇನ್ ವರ್ಬ್ V1 ಇತ್ತಂದ್ರ ಏನ್ ಯೂಸ್ ಮಾಡ್ಬೇಕು? ವಿಲ್ ಯೂಸ್ ಮಾಡಿ. ಮತ್ತ V2 ಇತ್ತಂದ್ರ V3 ಇದ್ರೆ ಆಮೇಲೆ ಏನ್ ಮಾಡ್ರಿ? ಮೀನಿಂಗ್ ನ ಚೆಕ್. ಇದು ಫಾರ್ಮುಲಾ. ಇಫ್ ದಿಂದ ಸ್ಟಾರ್ಟ್ ಆಗುವಂತ ಸ್ಟೇಟ್ಮೆಂಟ್ ದಲ್ಲಿ ಮೇನ್ ವರ್ಬ್ ಯಾವ್ದಿದೆ ಅದು ನೋಡ್ಕೋಬೇಕು. ನೋಡ್ಕೋಬಹುದಾ? ಹಾಗಾದ್ರೆ ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, ಇಫ್ ಇಲ್ಲಿ ಸ್ಟಾರ್ಟ್ ಆಯ್ತು, ಯು ವರ್ಕ್ ಹಾರ್ಡ್. ವರ್ಕ್ ಅನ್ನೋದು ಯಾವ್ದಾಯ್ತು? ನಾವ್ V1 ಇದ್ರೆ ಇಲ್ಲಿ ಏನಂತ ಯೂಸ್ ಮಾಡುತ್ತೆ? ವಿಲ್. ಇಲ್ಲ, ಎಷ್ಟು ಈಸಿ ಅಲ್ಲ. ಇದಕ್ಕೇನು ಟೆನ್ಸಸ್ ಕಲಿಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಮಾಡ್ಬೋದಾ? ಬೈ ಚಾನ್ಸ್ ಇದನ್ನೇ ಇಫ್ ಯು ವರ್ಕ್ಡ್ ಹಾರ್ಡ್ ಅಂತ, ಮತ್ತೆ ಇಲ್ಲೇನಿದೆ ಮುಂದೆ? ಯು ಡ್ಯಾಶ್ ಗೆಟ್ ಫಸ್ಟ್ ರ್ಯಾಂಕ್, ಯು ಡ್ಯಾಶ್ ಗೆಟ್ ಫಸ್ಟ್ ರ್ಯಾಂಕ್. ಹಾ, ನಾ ಏನ್ ಹೇಳ್ತೇನೆ ಇಲ್ಲಿ? ಮೇನ್ ವರ್ಬ್ ನೋಡ್ರಿ, ಮೇನ್ ವರ್ಬ್ ಯಾವ್ದೈತಿ? ವರ್ಕ್ ಡೇ, ಹೌದೇನ? ವರ್ಕ್ ಡೇ ಇದ್ದದನ್ನ ಯಾವ್ದೈತಿ ಇದು? ವರ್ಕ್ಡ್. V1, V2, V3, V2. ಹ್ಯಾಡ್ ಪ್ಲಸ್ ಬಂದಿಲ್ಲ, ಹ್ಯಾಡ್ ಇಲ್ಲ, ಹೌದೇನಿಲ್ಲ? V2. ನಾನು ಇಲ್ಲಿ ಫಾರ್ಮುಲಾ ಏನಂತ ಹೇಳ್ತೀನಿ? V2 ಇದ್ದಕ್ರೆ ಏನ್ ಯೂಸ್ ಮಾಡ್ರಿ? ವುಡ್ ಯೂಸ್ ಮಾಡ್ರಿ. ಇದೇ ಸ್ಟೇಟ್ಮೆಂಟ್ ನ ಸ್ವಲ್ಪ ಚೇಂಜ್ ಮಾಡ್ತಾರೆ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್, ಮುಗಿತಾ? 1 ಮಾರ್ಕ್ಸ್. ಅಂಡ್ ಥರ್ಡ್ ಕ್ವಶನ್, ಇನ್ಫಿನಿಟಿವ್. ಇದನ್ನು ಪಾಸ್ ಅಲ್ಲ ಅಂತ ಕೊಡುವಂಥದ್ದು. ಇನ್ಫಿನಿಟಿವ್ ಅಂತ ಇದ್ದಾಕಾರ ನಾನು ಫಾರ್ಮುಲಾ ಏನಂತ ಹೇಳ್ತೇನೆ ಗೊತ್ತಾ? 2 ಪ್ಲಸ್ V1. ಇದು ಫಾರ್ಮುಲಾ. 2 ಇರಬೇಕು, ಜೊತೆಗೆ ಕ್ರಿಯಾಪದದ ಒಂದೇ ರೂಪ ಇರಬೇಕು. ಇಲ್ಲಿ ಆಪ್ಷನ್ ನೋಡಕ್ ಗೊತ್ತಾಗ ಯಾ ಗೋಯಿಂಗ್, 2 ಇದೆ, ಕಮ್ ಅನ್ನೋದು V1 ಇದೆ. ಇನ್ಫಿನಿಟಿವ್ ಅದು ಕೊಟ್ಟಿರ್ತಾರ. ಇದು ಅರ್ಥ ಆಗ್ತದೆ? ಇನ್ಫಿನಿಟಿವ್ ಅಂತ ಫೋರ್ತ್ ಕ್ವಶನ್ ಕೊಡ್ತಾರೆ. ಇಲ್ಲಿ ಥರ್ಡ್ ಕ್ವಶನ್,
ಅದಕ್ಕೇನು ಫಾರ್ಮುಲಾ ಇಷ್ಟೇ. ಇನ್ನ ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ. ಕಾವ್ಯ ಹೇಳ್ತಾಳೆ, ಹಾಯ್ ಭಾವನಾ, ಹೌ ಆರ್ ಯು? ಭಾವನಾ ಹೇಳ್ತಾಳೆ, ಐ ಆಮ್ ಫೈನ್, ಯು ಲುಕ್ ವಂಡರ್ಫುಲ್, ಎನಿಥಿಂಗ್ ಸ್ಪೆಷಲ್ ಅಂತ ಕೇಳ್ತಾಳೆ. ಕಾವ್ಯ ಹೇಳ್ತಾಳೆ, ವಿ ಆರ್ ಸೆಲೆಬ್ರೇಟಿಂಗ್ ಅಮೃತ ಮಹೋತ್ಸವ ಇನ್ ಅವರ್ ಸ್ಕೂಲ್ ಅಂತ ಹೇಳ್ತಾಳೆ. ಭಾವನಾ, ದಾಟ್ಸ್ ಫೈನ್ ಅಂತ ಹೇಳ್ತಾಳೆ. ಕಾವ್ಯ, ಐ cordially invite you to the program. ಭಾವನೆ ಹೇಳ್ತಾಳೆ, ಓಕೆ, ಐ ವಿಲ್ ಕಮ್ ಡೆಫಿನೆಟ್ಲಿ. ನಾನು ಖಂಡಿತವಾಗ್ಲೂ ಬರುತ್ತೇನೆ ಅನ್ನೋದು ಅಂಡರ್ಲೈನ್ ಮಾಡ್ಯಾರ. ಹಾಗಾದ್ರೆ ನಾನು ಖಂಡಿತವಾಗ್ಲೂ ಬರುತ್ತೇನೆ ಅನ್ನೋದು ಭಾಷೆ ಯಾವ ಕೆಲಸ ಮಾಡ್ತದೆ ಅಂತ ಕ್ವಶನ್ ಮಾಡ್ತಾರೆ. ಆಪ್ಷನ್ಸ್: ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಆಮಂತ್ರಣವನ್ನು ಸ್ವೀಕಾರ ಮಾಡ್ತಿದ್ದಾರೆ. ರೆಫ್ಯೂಸಿಂಗ್ ಇನ್ವಿಟೇಷನ್, ಆಮಂತ್ರಣವನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಇನ್ವೈಟಿಂಗ್, ಆಮಂತ್ರಿಸುತ್ತಿದ್ದಾರೆ. ರಿಕ್ವೆಸ್ಟಿಂಗ್, ಆಮಂತ್ರಣ ಇವರು ಕರೀತಿದ್ದಾರೆ, ಇವರು ಎಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ದಿಸ್ ಇಸ್ ದ ರೈಟ್. ಗೊತ್ತಾಯ್ತು. ನೆಕ್ಸ್ಟ್ ಟೋಟಲ್ 17 ಕ್ವಶನ್ಸ್ ಇರ್ತಾವ. ಏನು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಗಿದು ಇನ್ 5th ಕ್ವಶನ್ ನೋಡ್ರಿ, ಕೊಲೊಕೇಟಿವ್ ಬಗ್ಗೆ ಕೇಳ್ತಾರೆ. ಕೊಲೊಕೇಟಿವ್ ಅಂದ್ರೆ ಏನಿಲ್ಲ, ಈ ಶಬ್ದದ ಜೊತೆಗೆ ಯಾವ ಶಬ್ದ ಮ್ಯಾಚ್ ಆಗ್ತದೆ ನೋಡ್ಬೇಕು. ಎ ಜೊತೆ ಲಿವ್ ಶಾಪ್, ಲಿವ್ ಲೆಟರ್, ಲಿವ್ ಬಾಕ್ಸ್, ಲಿವ್ ಬಾರ್, ಲಿವ್ ಲೆಟರ್. ಹೌದೇನು? ಬೈ ಚಾನ್ಸ್ ಇಲ್ಲಿ ಮ್ಯಾಚ್ ಅಂತ ಕೊಟ್ಟಿದ್ರೆ ಮ್ಯಾಚ್ ಮ್ಯಾಚ್ ಬಾಕ್ಸ್ ಅದು. ಹೌದೇನಿಲ್ಲ? ಇಲ್ಲಿ MEAT ಮೀಟ್ ಅಂತ ಕೊಟ್ಟಿದ್ರೆ ಮೀಟ್ ಶಾಪ್ ಅಥವಾ ಗ್ರೋಸರಿ ಶಾಪ್. ಹಿಂಗ ಅದಕ್ಕೆ ಯಾವ್ದು ಮ್ಯಾಚ್ ಆಗ್ತದೆ ಇವಕ್ಕೆ ಏನಂತಾರ? ಕೊಲೊಕೇಟಿವ್. ಇನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಮಾರ್ಕ್ಸ್ ಕೇಳ್ತಾರೆ, ಒಂದು ಕ್ವಶನ್ ಕೇಳ್ತಾರೆ. ಸುರೇಶ್ ಈಸ್ ವೆರಿ ಆನೆಸ್ಟ್ ಅಂತ. ಇಲ್ಲಿ ಅಂಡರ್ಲೈನ್ ಮಾಡಿದ್ದು ಯಾವುದಕ್ಕೆ? ಆನೆಸ್ಟ್ ಅನ್ನೋದು ಯಾರನ್ನ ಹೊಗಳ್ತಾ ಇದೆ? ಸುರೇಶ್ನ ಹೊಗಳ್ತಾ ಇದೆ. ಇದು ನೌನ್. ನೌನ್ ಅನ್ನು ಹೊಗಳೋದು ಅಡ್ಜೆಕ್ಟಿವ್. ಇದಕ್ಕೆ ಹೇಳ್ತೀನಿ ನೋಡ್ರಿ. ಪಾರ್ಟ್ಸ್ ಆಫ್ ಸ್ಪೀಚ್ ಕಂಡುಹಿಡಿಬೇಕಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಂಡುಹಿಡಿದು ನನ್ನ ಪ್ರಕಾರ ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಅವ್ರು ಕೇಳ್ಬೇಕಾದ್ರು ಅಡ್ಜೆಕ್ಟಿವ್ ಕೇಳ್ಬೇಕು, ಅಡ್ವರ್ಬ್ ಕೇಳ್ಬೇಕು. ಎರಡು ಬಿಟ್ರೆ ಮತ್ತೆ ಯಾವ್ದು ಕೇಳಂಗಿಲ್ಲ. ಹೆಚ್ಚು ನೌನ್ ಅಂದ್ರೆ ಗೊತ್ತಿದೆ ನಿಮ್ಗೆ. ನೌನ್ ಇಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್. ಹೌದಾ? ಫೀಲಿಂಗ್ಸ್ ಇವೆಲ್ಲ ಬರ್ತಾವ ನೌನ್ ಅದ. ನೌನ್ ಆದಂತ ಪ್ರೊನೌನ್. ಪ್ರೊನೌನ್ ಅಂತಂದ್ರೆ ನೌನ್ ಬದಲಿಗೆ ಉಪಯೋಗಿಸುವಂತ. ಯಾವ? ಹಿ, ಸಿ, ಇಟ್, ದೇ, ಯು. ಹೌದನಿಲ್? ಯುವರ್, ಹೀಸ್, ಹರ್, ಹಿಮ್ ಇವೆಲ್ಲ ಬರ ಇದರ ಬದಲಿಗೆ ಉಪಯೋಗಿಸುವ. ಇವು ಎರಡನ್ನು ವರ್ಣಿಸುವಂತ ಶಬ್ದ ಅಡ್ಜೆಕ್ಟಿವ್. ಎರಡನ್ನು ವರ್ಣಿಸುವಂತ ಶಬ್ದ ಅಂದ್ರೆ ನೌನ್ ಆಗಿರ್ಬೋದು, ಪ್ರನೌನ್ ಅನ್ನ ವರ್ಣಿಸುವಂತ ಶಬ್ದ. ಕ್ಲಿಯರ್? ನೌನ್ ಅಂದ್ರೆ ನೇಮ್ ಆಫ್ ದಿ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್ ಅವು ಗೊತ್ತಾಗ್ತದೆ. ಅದ್ರ ಬದಲಿ ಉಪಯೋಗಿಸುವಂತವು ಪ್ರನೌನ್. ಇವೆರಡನ್ನು ವರ್ಣಿಸುವಂತದ್ದು. ಕ್ಲಿಯರ್ ಆಯ್ತು? ಇನ್ನ ವರ್ಬ್. ವರ್ಬ್ ಅನ್ನೋ ಗೊತ್ತಾಗ್ತದೆ. ಏನ್ ವರ್ಬ್ ಅಂತಂದ್ರೆ ಕ್ರಿಯಾಪದ. ಆಮ್, ಇಸ್, ಆರ್ ಅವು ಹೆಲ್ಪಿಂಗ್ ಬರ್ತಾವ. ವಾಸ್, ವರ್, ಆಮೇಲೆ ಗೋ, ವೆಂಟ್, ಗಾನ್, ಸಿಂಗ್ ಇವೆಲ್ಲ ಬರ್ತಾವಲ್ಲ, ಕ್ರಿಯೆಯನ್ನು ಸೂಚಿಸುವಂತ ಶಬ್ದಗಳು. ಕ್ರಿಯಾಪದವನ್ನ ವರ್ಣಿಸುವಂತ ಶಬ್ದಗಳು ಅಡ್ವರ್ಬ್. ಆಡ್ ವರ್ಬ್ ಕ್ರಿಯಾಪದವನ್ನು ವರ್ಣಿಸ್ಬೇಕು. ಹೆಚ್ಚಾನೆಚ್ಚು, ಹೆಚ್ಚಾನೆಚ್ಚು ಎಲ್ವಾಯ್ದಿಂದ ಎಂಡ್ ಆಗಿರ್ತಾವ. ಕ್ವಿಕ್ಲಿ, ಸ್ಲೋಲಿ ಎಲ್ವಾಯ್ದಿಂದ ಎಂಡ್ ಆಗಿರ್ತದೆ. ವರ್ಬ್ ಅನ್ನ ವರ್ಣಿಸುವಂತ ಶಬ್ದ ಅಡ್ವರ್ಬ್. ಕ್ಲಿಯರ? ಎಷ್ಟದು? 5 ಅದು. ಇನ್ನ ಟೋಟಲ್ ಎಷ್ಟದು? 8. ಇನ್ನ ಪ್ರಪೋಸಿಷನ್. ಪ್ರಪೋಸಿಷನ್ಸ್ ಅಂದ್ರೆ ಇನ್ನ, ಆನ್, ಇಂಟು ಇಂತ ಬರ್ತಾವ ನೋಡ್ರಿ. ಬಿಟ್ವೀನ್ ಇವೆಲ್ಲ ಪ್ರಪೋಸಿಷನ್. ಏನು ಇದು 6th. 7th ಒನ್ ಕಂಜಂಕ್ಷನ್. ಕಂಜಂಕ್ಷನ್ಸ್ ಅಂದ್ರೆ ಆ್ಯಂಡ್, ಬಟ್, ಬಿಕಾಸ್, ಸೋ, ಯು. ಲಾಸ್ಟ್ 8ನೇದು
ಇಂಟರ್ಜೆಕ್ಷನ್ಸ್. ಇಂಟರ್ಜೆಕ್ಷನ್ಸ್. ಓ, ಔಚ್, ವಾವ್. ಹ್ಮ್. ಆಮೇಲೆ ಹ ಮತ್ತ ಅಯ್ಯೋ, ಹುರ್ರ, ಆ ಇವೆಲ್ಲವೂ ಸಡನ್ ಫೀಲಿಂಗ್ಸ್ ಏನ್ ಬರ್ತಾವ ಅವೆಲ್ಲ ಇಂಟರ್ಜೆಕ್ಷನ್ಸ್. ಮುಗಿ ಕನ್ನಡಿಬಹುದಾ? ಪಾರ್ಸಸ್ ಪೇಜ್. ನೆಕ್ಸ್ಟ್ ಕ್ವಶನ್, ಸಿಲಾಬಲ್. ಇದನ್ನು ಪಾಸ್ ಅಲ್ಲ ಅಂತ ಕೊಡೋದು. ಸಿಲಾಬಲ್ಸ್ ಕಂಡುಹಿಡಿಬೇಕಾದ್ರೆ ನಾನು ಏನ ಹೇಳ್ತೇನೆ ನಿಮ್ಗೆ, ಸಿಲಾಬಸ್ ಕಂಡುಹಿಡಿಬೇಕಾದ್ರೆ ಮೇನ್ ನೀವು ಕನ್ನಡದಲ್ಲಿ ನೋಡ್ಬೇಕು. ಸಿಲಾಬಲ್ಸ್ ಅಂದ್ರೆ ಆ ಶಬ್ದದಲ್ಲಿ ಎಷ್ಟು ಓವೆಲ್ಸ್ ಸೌಂಡ್ಸ್ ಅದಾವ. ಓವೆಲ್ಸ್ ಅಂದ್ರೆ ಸ್ವರಗಳು. ನಾನು ಇಂಗ್ಲಿಷ್ ನಲ್ಲಿ ಎ, ಇ, ಆರ್, ಓ, ಇವು ಬರ್ತಾವ. ಬಟ್ ಇವನ್ನ ಹಿಡಿಬೇಡ್ರಿ, ಕನ್ನಡದಲ್ಲಿ ಇದೆ ಅ, ರೋ ಬಿಡ್ರಿ, ಎ, ಇಷ್ಟು ಬರ್ತಾವ. ರೈಟಾ? ಈ ರೀತಿ ಸೌಂಡ್ಸ್ ಎಷ್ಟು ಬಾರಿ ಬರ್ತಾವ ಅಷ್ಟು. ಅವ್ರೇನ್ ಕ್ವಶನ್ ಕೇಳ್ಯಾರ ಅದು ನೋಡೋಣ. ಓಕೆ, ಅವ್ರೇನ್ ಕೇಳಿದಾರ? ಸೈಡ್. ಓಕೆ, ಸೈಡ್. ಅವ್ರು ಕೇಳಿದ್ದು ಸೈಡ್. ಓಕೆ, ಅವ್ರು ಕೇಳಿದಂತ ಶಬ್ದಗಳು. ರೈಟಾ? ಸೈಡ್ ದಲ್ಲಿ ನೋಡ್ರಿ, ಸೈ, ಸೈ ಏನ್ ಬಂತು? ಐ. ಎಷ್ಟು ಸಿಲಾಬಲ್? ಪೇ, ಪೇ, ಎ, ಪ, ಹೌ ಮೆನಿ ಸಿಲಾಬಲ್ಸ್? ಜಿ, ಇ, ರೋ, ಹೌ ಮೆನಿ ಸಿಲಾಬಲ್ಸ್? ಎ, ಬ, ಹೌ ಮೆನಿ ಸಿಲಾಬಲ್ಸ್? ಸೊ ಅವ್ರು ಎಷ್ಟು ಸಿಲಾಬಸ್ ಕೇಳಿದಾರ? ಒನ್ ಸಿಲಾಬಸ್. ಒನ್ ಅಂದ್ರೆ ಯಾವುದು? ಕಂಡುಹಿಡಿಬಹುದಾ? ಇದ್ರ ಬಗ್ಗೆ ಹೇಳಿದೇನಿಲ್ಲ ಮುಂಚೆ. ರೈಟ್, ಇದು ಸಿಲೆಬಸ್. ಇದು ಈಸಿ ಪಾಸ್ ಅಲ್ಲಿ ಅಂತ ಕೊಡುವಂತ. ಇನ್ನ ಫಿಲ್ ಇನ್ ದ ಬ್ಲಾಂಕ್ ಯೂಸ್ ಕರೆಕ್ಟ್ ಆರ್ಟಿಕಲ್ ತುಂಬ್ರಿ ಅಂತ ಹೇಳ್ತಾರೆ. ಒನ್ಸ್ ಈ ಮೆಟ್ ಡ್ಯಾಶ್ ಯುರೋಪಿಯನ್ ಅಂತ ಕ್ವಶನ್ ಕೇಳಿ, ಹೌದಾ? ಒನ್ಸ್ ಈ ಮೆಟ್ ಡ್ಯಾಶ್ ಯುರೋಪಿಯನ್. ಓಕೆ, ಇದನ್ನ ಯಾವತ್ತೆ ಆನ್ಸರ್ ಮಾಡೋದು ನೋಡ್ರಿ. ಒನ್ಸ್ ಸಿ ಮೆಟ್, ಇದಾಯ್ತಾ? ಆರ್ಟಿಕಲ್ ತುಂಬ ಅಂತ ಹೇಳ್ತಾರೆ. ಆರ್ಟಿಕಲ್, ದೇರ್ ಆರ್ 3 ಆರ್ಟಿಕಲ್ಸ್ ಅನ್ಬೋದು. ಆಕ್ಚುಲ್ 2 ಕೈಂಡ್ಸ್ ಬರ್ತಾವ, ಡೆಫಿನೆಟ್ ಅಂಡ್ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಬರ್ತಾವ. ನೀವು ಸಿಂಪಲ್ ಆಗಿ ಎ, ಯಾ, ದ, ಹೌದಾ? ಎ, ಯಾನ್ ಅನ್ನೋದು ಸಿಂಗಲ್ ಒಂದೇ ಇದ್ರೆ ಯೂಸ್ ಮಾಡುವಂಥದ್ದು, ನೆಂಬರ್ ಇಟ್ಕೊ, ಒಂದೇ ಇರ್ಬೇಕಾದ್ರೆ. ದ ಅನ್ನೋದು ಸಿಂಗಲ್ ಇರ್ಲಿ ಅಥವಾ ಮೋರ್ ದನ್ 2 ಇರ್ಲಿ, ಯೂಸ್ ಮಾಡ್ಬೋದು. ಇವಕ್ಕೆ ನಾವು ಏನಂತ ಆರ್ಟಿಕಲ್ ಕರಿತೇವೆ ಅಂದ್ರೆ ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ, ಹೌದಾ? ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ, ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ದ ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ಡೆಫಿನಿಟ್ ಆಗಿ ಹೇಳುವಂತ ವಿಷಯ ಇದ್ರೆ ದ ಯೂಸ್ ಮಾಡಿ, ಯಾವುದೋ ಒಂದು ಅನ್ನೋದಿದ್ರೆ ಎ ಅಥವಾ ಯಾನ್ ಯೂಸ್ ಮಾಡಿ. ಕ್ಲಿಯರಾ? ಇದಾದ ನಂತರ ಏನ್ ಯಾನ್ ಎಲ್ಲಿ ಯೂಸ್ ಮಾಡ್ತೇವೆ? ಮತ್ತ ಸೇಮ್ ಹೇಳ್ದಲ್ಲ, ಇಷ್ಟೊತ್ತನ ಹಿಡ್ಕೋದು ಅವು ತನ ಯಾವ್ದಾದ್ರು ಸೌಂಡ್ ಫಸ್ಟ್ ಇದ್ರೆ ಸಿಂಗಲ್ ಇದ್ದು ಈ ರೀತಿ ಸ್ವರ ಬಂದ್ರೆ ಫಸ್ಟ್ ಸೌಂಡ್, ಅವಾಗ ಏನ್ ಯೂಸ್ ಮಾಡ್ರಿ? ಯಾನ್ ಯೂಸ್. ಇಲ್ದಿಕ್ಕಂದ್ರೆ ಎ ಮಾಡ್ಬೋದಾ? ಇನ್ನ ದ ಅನ್ನೋದು ಡೆಫಿನೆಟ್ ಆಗಿರ್ಬೇಕು,
ಇಷ್ಟೇ ಅಲ್ಲ, ಕೆಲವು ಪಾಯಿಂಟ್ಸ್ ಹೇಳ್ತೀನಿ ನೋಡ್ರಿ, ನಮ್ದೇ ಇಟ್ಕೊಡ್ರಿ. ಯಾವ ಪಾಯಿಂಟ್ಸ್ ಅಂತಂದ್ರೆ, ಒಂದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಸಂಗೀತದ ವಾದ್ಯಗಳ ಹೆಸರುಗಳ ಹಿಂದ್ಗಡೆ ದ ಹಚ್ಬೇಕು. ಆ ಮೌಂಟೇನ್ಸ್, ರಿವರ್ಸ್, ಲೇಕ್ಸ್, ಓಷನ್ಸ್, ಆ ಪ್ಲಾನೆಟ್ಸ್, ಇವುಗಳ ಹೆಸರುಗಳ ಹಿಂದ್ಗಡೆ ದ ಉಪಯೋಗಿಸ್ತೀವಿ. ಮತ್ತ ದೇವರನ್ನು ಉದ್ದೇಶಿಸಿ ಬಳಸುವಂತ ಶಬ್ದದ ಹಿಂದೆ ದ ಉಪಯೋಗಿಸ್ಬೇಕು. ಆಮೇಲೆ ಪವಿತ್ರವಾದ ಪುಸ್ತಕಗಳು ಏನದ, ಹೋಲಿ ಬುಕ್ಸ್ಗಳು, ದ ಕುರಾನ್, ದ ಬೈಬಲ್, ಅವುಗಳ ಹಿಂದ್ಗಡೆ ಏನು ಉಪಯೋಗಿಸ್ಬೇಕು, ದ ಉಪಯೋಗಿಸ್ಬೇಕು. ನೆಕ್ಸ್ಟ್, ಹ್ಯೂಮನ್ ಆರ್ಗನ್ಸ್ ಏನ್ ಬರ್ತಾವ ನೋಡ್ರಿ, ಹ್ಯೂಮನ್ ಆರ್ಗನ್ಸ್, ಮಾನವನ ಆರ್ಗನ್ಸ್ಗಳು ಏನ್ ಬರ್ತಾವಲ್ಲ, ಅವುಗಳ ಹೆಸರು ಹಿಂದ್ಗಡೆ ಏನ್ ಯೂಸ್ ಮಾಡ್ರಿ, ದ. ದ ಐಸ್, ದ ಹಾರ್ಟ್, ದ ಕಿಡ್ನಿ. ನೆಕ್ಸ್ಟ್, ಸೂಪರ್ಲೇಟಿವ್ ಡಿಗ್ರಿ ಇದ್ದಾಕರ ದ ಹೈಯೆಸ್ಟ್, ದ ಫಾಸ್ಟೆಸ್ಟ್, ದ ಸ್ಲೋಯೆಸ್ಟ್, ದ ರಿಚೆಸ್ಟ್, ಸ್ಮಾಲೆಸ್ಟ್, ದ ಸೂಪರ್ಲೇಟಿವ್ ಡಿಗ್ರಿ. ಮತ್ತ ನೇಮ್ಸ್ ಆಫ್ ದ ಟ್ರೈನ್ಸ್, ರೈಲ್ವೆಗಳ ಹೆಸರು ಇರ್ತಾವ ನೋಡ್ರಿ. ನೇಮ್ಸ್ ಆಫ್ ದ ನ್ಯೂಸ್ ಪೇಪರ್ ಹೆಸರು ಹಿಂದ್ಗಡೆ ರಿವರ್ಸ್ ಹಾಕಿನ್, ಅವಳ ಹೆಸರು ಹಿಂದ್ಗಡೆ ಏನ್ ಮಾಡ್ರಿ, ದ ಅನ್ನೋದು ಹಚ್ಬೇಕು. ದ ಡೆಕ್ಕನ್ ಹೆರಾಲ್ಡ್, ದ ಪ್ರಜಾವಾಣಿ, ಓಕೆ, ದ ಸಂಯುಕ್ತ ಕರ್ನಾಟಕ, ಈ ರೀತಿ. ಮತ್ತ ಆಲ್ರೆಡಿ ಗೊತ್ತಿದ್ದಿತ್ತಂದ್ರೆ, ನೋನ್ ಇತ್ತಂದ್ರೆ, ನಿಮ್ಗೆ ಆಲ್ರೆಡಿ ಆ ವಾಕ್ಯದ ಮೂಲಕ ನಿಮ್ಗೆ ಗೊತ್ತಿದ್ದು ಇದ್ರೆ ದ ಹಚ್ಚರಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ತಾನ, ಯಾವುದೇ ನಮ್ಮ ಹೆಸರು ಹಿಂದ್ಗಡೆ ದ ಹಚ್ಚಬಾರ್ದು, ಕಲರ್ಸ್ ಹಿಂದ್ಗಡೆ ದ ಹಚ್ಚಬಾರ್ದು, ಭಾಷೆಗಳ ಹೆಸರು ಹಿಂದ್ಗಡೆ ದ ಹಚ್ಚಬಾರ್ದು. ನಿಮ್ ಹೆಸರು ಹಿಂದೆ ದ ವಿಶ್ವನಾಥ, ದ ವೀರಪ್ಪನ, ದ ಹಿಂಗ್ ಹಚ್ಚಬಾರ್ದು, ತಪ್ಪಾಗ್ತದೆ. ಆದ್ರೂ ನಾ ಹೇಳ್ತಿರ್ತೀನಿ, WWF ದಲ್ಲಿ ಆ ರೀತಿ ಹೆಸರ ಇದು ಮಾಡಿರ್ತಾರ, ಗೊತ್ತೈತಿ? ಯಾರು ಹೇಳ್ರಿ, ದ HHH, ಹೌದೇನಿಲ್ಲ, ದ ರಾಕ್, ಇವೆಲ್ಲ ಹೆಸರು ಯೂಸ್ ಮಾಡಿ ದ ಹಸ್ಕೋತಾರ ಅವರು. ಅಂದ್ರೆ ಇಡೀ ಜಗತ್ತಿಗೆ ಅವ್ರು ಒಬ್ರೇ ಅಂತ, ಇಡೀ ಜಗತ್ತಿಗೆ ಒಂದೇ ಅನ್ನೋದಿದ್ರೆ ದ ಬರ್ಬೇಕು. ಎಕ್ಸಾಂಪಲ್, ದ ಅರ್ತ್, ದ ಸನ್, ಹೌದೇನಿಲ್ಲ, ದ ಸನ್, ದ ಅರ್ತ್, ದ ಮೂನ್, ದ ದ ಸ್ಕೈ, ಪ್ಲಾನೆಟ್ಸ್ ಆಗಿರ್ಬೋದು. ಓಕೆ, ಮತ್ತೆ ಯಾವುದು, ಇಷ್ಟು ಪಾಯಿಂಟ್ಸ್ ನಮ್ದು ಇಟ್ಕೊಳ್ರಿ. ಆರ್ಟಿಕಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡಕ್ ಗೊತ್ತಾಯ್ತಾ? ದ ಸ್ಪೆಷಾಲಿಟಿ ಇದೆ, ದನೇ ಒಂದು ಸ್ಪೆಷಲ್, ಇದು ದ ಅಂದ್ರೆ ಒಂದು ಸ್ಪೆಷಲ್, ಇದು ಕೇಳಿದ್ರೆ ಇದನ್ನ ಕೇಳ್ಬೇಕು. ಓಕೆ, ರೈಟಾ? ಹಾಗಾದ್ರೆ ಇಲ್ಲಿ ಬರ್ರಿ, ಈ ಕ್ವಶನ್ ಸಾಲ್ವ್ ಮಾಡೋಣ. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ. ಒನ್ಸ್ ಈ ಮೆಟ್ ಡ್ಯಾಶ್ ಯುರೋಪಿಯನ್, ಇಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಯಾನ್ ಯುರೋಪಿಯನ್, ಕರೆಕ್ಟಾ? ಯಾಕೆ ಏನ್ ಯೂಸ್ ಮಾಡಿದ್ರಿ? ಓಎಲ್ ಸೌಮ್ಯ. ನಾನು ಅದಕ್ಕೆ ಹೇಳ್ತೀನಿ, ಬೈ ಚಾನ್ಸ್ ನೀವು ಯಾನ್ ಯೂಸ್ ಮಾಡಿದ್ರೆ ಇದು ರಾಂಗ್ ಆಗ್ತದೆ. ನಾವು ಯಾನ್ ಯೂಸ್ ಮಾಡ್ರ ರಾಂಗ್ ಆಗ್ತದೆ. ನಾನು ಅದಕ್ಕೆ ಕನ್ನಡದಲ್ಲಿ ಇದು ನೋಡ್ರಿ, ಅ ಆ ಈ ಅದನ್ನ ನೋಡ್ರಿ. ಇದಕ್ಕ ಈ ಯುರೋಪಿಯನ್ ಅನ್ನಲ್ಲ, ಯುರೋಪಿಯನ್, ವಾಯ್ ಸೌಂಡ್ ಬರ್ತೈತಿ, ಗೊತ್ತಾಯ್ತು? ವಾಯ್ ಸೌಂಡ್ ಐತಿ. ಅದಕ್ಕಾಗಿ ಇಲ್ಲಿ ಏನ್ ಯೂಸ್ ಮಾಡ್ತಾರೆ, ಈಗ ವಾಯ್ ಸೌಂಡ್ ಇರ್ತಂದ್ರೆ ಏ ಯುರೋಪಿಯನ್, ಯಾವ್ದೋ ಒಬ್ಬ, ಓಕೆ, ಏ ಯುರೋಪಿಯನ್. ಇಲ್ಲಿದು ಇವು ಕೆಲವು ಸ್ಪೆಷಲ್ ಅದ, ಯುರೋಪಿಯನ್, ಯ ಸೌಂಡ್, ಯುರೋಪಿಯನ್. ಓಕೆ, ರೈಟಾ? ನೆಕ್ಸ್ಟ್ ಇಂಥ ಮತ್ತೆ ಎಕ್ಸಾಂಪಲ್ಸ್ ಸಪ್ರೇಟ್ ತಗೊಳ್ಳೋಣ. ನೆಕ್ಸ್ಟ್ ಯಾವ ಕ್ವಶನ್ ಐತಿ? ಫಿಲ್ ಇನ್ ದ ಬ್ಲಾಂಕ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಯೂಸ್ ಮಾಡ್ರಿ. ಇದಾಗಿ ಹೇಳಿದೆ ಪಾರ್ಟಿಸಿಪೇಟ್ ಅಲ್ಲಿ. ಶಿ ಕೇಮ್ ಟು ಸ್ಕೂಲ್ ಬಸ್, ಅವಳು ಬಸ್ಸಿನ ಮೂಲಕ ಶಾಲೆಗೆ ಬಂದಳು. ಬೈ ಇಸ್ ದ ರೈಟ್ ಆನ್ಸರ್, ರೈಟ್, ವೆರಿ ಗುಡ್. ಸೊ ಬಸ್ಸಿನ ಮೂಲಕ ಬೈ ಇಲ್ಲ,
ಶಿ ಕೇಮ್ ಟು ಸ್ಕೂಲ್ ಡ್ಯಾಸ್ ಫುಟ್. ನಡ್ಕೋತ ಬಂದು. ಎಸ್, ವೆರಿ ಗುಡ್. ಆನ್ ಬರ್ಬೇಕು ನೋಡಿ. ಫೂಟ್ ಬಂದಾಕಾರ ಆನ್ ಬರಬೇಕು. ಓಕೆ, ಆನ್ ಫುಟ್. ಬೈ ಫುಟ್ ಅಲ್ಲ, ಆನ್ ಫುಟ್. ಆಮೇಲೆ ಪ್ರಿಪೋಸಿಷನ್ ಅಂದ್ರೆ ಹೇಳ್ದಲ್ಲ, ಈಗ ಇದೊಂದು ನಡು ಇದ್ರೆ ಇನ್. ಈ ದೊಡ್ಡ ಜಾಗದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ರೆ ಯಾಟ್. ಬಿಟ್ವೀನ್ ಅಂತ ಯೂಸ್ ಮಾಡ್ಬೇಕಾದ್ರೆ ಎರಡು ನಡು ಇರಬೇಕು, ದಟ್ ಈಸ್ ಬಿಟ್ವೀನ್. ಓಕೆ, ಆನ್ ಗೊತ್ತ, ಇದ್ರ ಮೇಲೆ ಟಚ್ ಇತ್ತಂದ್ರೆ ಆನ್. ಇದು ಪ್ರಪೋಸಿಷನ್. 10th ಕ್ವಶನ್ ಏನ್ ಕೇಳ್ತಾರ? ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್. ಲಿಂಕರ್ ಅಂದ್ರೂ ಒಂದೇ, ಕಂಜಂಕ್ಷನ್ ಅಂದ್ರೂ ಒಂದೇ. ಓಕೆ, ಕಂಜಂಕ್ಷನ್ಸ್ ಅಂದ್ರೆ ಹೇಳಿದೆ ನಾನು, ಆ್ಯಂಡ್, ಬಟ್, ಬಿಕಾಸ್, ಸೊ, ಇವು ಫೇಮಸ್ ಕಂಜಂಕ್ಷನ್ಸ್. ಜುಮನ್ ಶೇಖ್ ಡ್ಯಾಸ್ ಅಲ್ಗು ಚೌಧರಿ ವರ್ ಗುಡ್ ಫ್ರೆಂಡ್ಸ್. ಆ್ಯಂಡ್ ಈ ಆ್ಯಂಡ್ ಮತ್ತು ಬಟ್ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳ್ತಾರ. ಆ್ಯಂಡ್ ಮತ್ತು ಬಟ್ ಎರಡು ಒಂದೇ ವಿಚಾರವನ್ನು ಹೇಳ್ತಿರ್ತಾರೆ. ಏನ್ ಯೂಸ್ ಮಾಡ್ರಿ? ಸೇಮ್ ವಿಚಾರ. ಪಾಸಿಟಿವ್ ಪಾಸಿಟಿವ್ ಇದ್ರೆ ಆ್ಯಂಡ್, ಅಥವಾ ನೆಗೆಟಿವ್ ನೆಗೆಟಿವ್ ಇದ್ರೆ ಆ್ಯಂಡ್. ಬಟ್ ಒಂದು ವಿಚಾರ ಪಾಸಿಟಿವ್ ಹೇಳಿ ಇನ್ನೊಂದು ವಿಚಾರ ನೆಗೆಟಿವ್ ಇದ್ರೆ, ಅಥವಾ ನೆಗೆಟಿವ್ ಹೇಳಿ ಪಾಸಿಟಿವ್ ಇದ್ರೆ, ಮ್ಯಾಥಮೆಟಿಕ್ಸ್ ಬರ್ತಾವಲ್ಲ, ಅವಾಗ ಏನ್ ಯೂಸ್ ಮಾಡ್ರಿ? ಬಟ್ ಯೂಸ್ ಮಾಡ್ರಿ. ಇದು ನೆನಪಿಡ್ರಿ. ನಾ ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ಐ ವೆಂಟ್ ಟು ಅ ಶಾಪ್. ನಾನು ಒಂದು ಅಂಗಡಿಗೆ ಹೋದೆ. ಡ್ಯಾಸ್ ಇಟ್ ವಾಸ್ ಕ್ಲೋಸ್ಡ್. ಅದು ಮುಚ್ಚಿತ್ತು. ಇಲ್ಲಿ ಯಾವ ತುಂಬ್ತಾರೆ? ಯಾಕೆ ಬಟ್ ತುಂಬ್ತಾರೆ ಹೇಳ್ರಿ? ನಾನು ಶಾಪಿಗೆ ಹೋಗಿದ್ದು ಪಾಸಿಟಿವ್ ಹೋಗಿದ್ದೆ, ಅದು ಕ್ಲೋಸ್ ಆಗಿದೆ, ನೆಗೆಟಿವ್ ವಿಚಾರವನ್ನು ಹೇಳ್ತಾ ಇದೆ. ಅದಕ್ಕಾಗಿ ರೈಟ್. ಇದೊಂದು ಪಾಯಿಂಟ್ ನಮ್ಗೆ ಇಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ದಿ ವರ್ಬ್ ಗಿವನ್ ಇನ್ ಬ್ರಾಕೆಟ್ ಅಂತ ಕ್ವಶನ್ ಮಾರ್ಕ್. ಇಲ್ಲಿ ಕ್ಲೈಂಬ್ ಅಂತ ಕೊಟ್ಟಾರ. ಈ ಕ್ಲೈಂಬ್ ಅಂತ ಅಂದ್ರೆ ದೇರ್ ಆರ್ 4 ಫಾರ್ಮ್ಸ್ ಇನ್ ದ ವರ್ಬ್ಸ್. 4 ಫಾರ್ಮ್ಸ್ ಮಾಡ್ತೀವಿ. ಒಂದು V1. ಓಕೆ, 4 ಫಾರ್ಮ್ಸ್ ಆಫ್ ದಿ ವರ್ಬ್ಸ್ ಮಾಡ್ತೀವಿ. ಒಂದು V1, V2, V3, V4 ಮತ್ತ V5. ಇಲ್ಲ, ಇಷ್ಟೇ. V1 ಅಂತಂದ್ರೆ ಪ್ರೆಸೆಂಟ್ ಫಾರ್ಮ್, V2 ಅಂದ್ರೆ ಪಾಸ್ಟ್ ಫಾರ್ಮ್, V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, V4 ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್. ಶಾರ್ಟ್ಕಟ್ ಆಗಿ ಹೇಳ್ರಿ. ಎಕ್ಸಾಂಪಲ್, ಗೋ, ವೆಂಟ್, ಗೋಯಿಂಗ್. ಓಕೆ, ಗೊತ್ತಾಯ್ತು? ನಿಮ್ಗ ಎಕ್ಸಾಮ್ದಲ್ಲಿ ಒಂದು ಗೋ ಕೊಟ್ಟ ತಿಳ್ಕೊರಿ. ಒಂದೇ ಕೊಟ್ಟನ, V1 ಕೊಟ್ಟಾಕಾರ ಇದು ಯಾವ ಬರ್ತಾವ ಅನ್ನೋದು ಹೇಳ್ತೀನಿ. ಒಂದು ಗೋ ಆಗ್ಬೋದು, ಅಥವಾ ಗೋಸ್ ಆಗ್ಬೋದು. ಓಕೆ, ಇವಕ್ಕೆ V1 ಆಗ್ಬೋದು. ಇನ್ನೊಂದು ವೆಂಟ್ ಆಗ್ಬೋದು. ಇದಕ್ಕೆ ಏನು ಕರಿತೀವಿ? V2. ಮೇನ್ ವರ್ಕ್ ಕೊಟ್ಟಾಕಾರ ಒಂದು V1 ಆಗ್ಬೇಕು, ಇನ್ನೊಂದು V2 ಆಗ್ಬೇಕು. ಇಷ್ಟು ಬಿಟ್ರೆ ಮತ್ತೇನು ಇಲ್ಲ. ಮೇನ್ ವರ್ಕ್ ಕೊಟ್ಟಾಕ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ನಕುಲ ಡ್ಯಾಸ್ ಕ್ಲೈಂಬ್ ಅ ಟ್ರೀ. ಇದ್ರದ್ದು ಕ್ಲೈಂಬ್ ಆಗ್ಬಹುದು ಅಥವಾ ಕ್ಲೈಂಬ್ಸ್ ಆಗ್ಬಹುದು. ಇದು V1. ಅಥವಾ ಕ್ಲೈಂಬ್ಡ್ ಆಗ್ಬಹುದು, ಇದು V2. ಇಷ್ಟು ಬಿಟ್ಟು ಮತ್ತೇನೋ ಅಲ್ಲ. ಹಾಗಾದ್ರೆ ಯಾವ್ದಾಗತ್ತೆ ಇಲ್ಲಿ? ಆಲ್ರೆಡಿ ಮುಗಿದು ಹೋಗಿತ್ತಂದ್ರ V2 ಯೂಸ್ ಮಾಡಿ. ಈಗಿತ್ತಂದ್ರೆ V1. ನಕುಲ ಕ್ಲೈಂಬ್ಡ್ ಆಲ್ರೆಡಿ ಮುಗಿದು ಹೋಗಿದೆ. ಟ್ರೀ ಅಂಡ್ ಸರ್ಚ್ ಇಲ್ಲಿ V2 ಐತೆ. ಹೌದೇನ? ಅದಕ್ಕೆ ಇದನ್ನು V2 ಇದೆ. ಇಲ್ಲಿ V1 ಇತ್ತಂದ್ರೆ ಮುಂದ ಪ್ರೆಸೆಂಟ್ ಹೇಳಿದ್ರೆ ಪ್ರೆಸೆಂಟ್. ಸರ್, ಪ್ರೆಸೆಂಟ್ ಅಲ್ಲಿ ಬಂತಂದ್ರೆ ಎರಡರಲ್ಲಿ ಯಾವ್ದು ಯೂಸ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಸಬ್ಜೆಕ್ಟ್ ನೋಡ್ಬೇಕು. ಹಿ, ಸಿ, ಇಟ್ ಬಂದಿದೆ. ಕ್ಲೈಂಬ್ ಇದ್ದದ್ದು ಕ್ಲೈಂಬ್ಸ್ ಆಗ್ಬೇಕು. ಇದು ಸಿಂಪಲ್ ಪ್ರೆಸೆಂಟ್. ಇಲ್ಲಿದ್ರೆ ಕ್ಲೈಂಬ್ ಆಗ. ರೈಟಾ?
ಹಾಗಾದ್ರೆ ಫಿಲ್ ಇನ್ ದ ಬ್ಲಾಂಕ್ ದಲ್ಲಿ ಈ ರೀತಿ ಕೊಟ್ಟಾಕಾರ V1 ಆಗ್ಬೇಕು ಅಥವಾ V2 ಆಗ್ಬೇಕು. V1 ದಲ್ಲಿ 2 ಬರ್ತಾವು, ಒಂದು ಕ್ಲೈಮ್ಸ್ ಎಸ್ ಬರ್ತೈತಿ. ಇಲ್ಲಿ ಇಸಿ ಇತ್ತಂದ್ರೆ ಕ್ಲೈಮ್ಸ್ ಮಾಡ್ರಿ. V2 ಇತ್ತಂದ್ರೆ ಮುಗಿದು ಹೋಗುದಿದ್ದರೆ V2 ಯೂಸ್ ಮಾಡ್ರಿ, ಮುಗಿ. ರೈಟ್. ಇನ್ ಗಿವ್ ಒನ್ ವರ್ಡ್ ಅಂತ ಕ್ವಶನ್ ಕೇಳಿದಾರ. ಸೊ ಅ ಪರ್ಸನ್ ಹೂ ಲವ್ಸ್ ದಿಸ್ ಕಂಟ್ರಿ, ದೇಶವನ್ನು ಪ್ರೀತಿಸುವಂತ ವ್ಯಕ್ತಿಗೆ ಏನ್ ಕರೀತಾರ? ಪೆಟ್ರಿಯಾಟ್ ಅಂತ ಕರೀತಾರೆ. ದೇಶ ಪ್ರೇಮಿ, ಪೆಟ್ರಿಯಾಟ್. ಏನು? ಆಮೇಲೆ ಯೂಸ್ ದ ವರ್ಡ್ ಫೇಸ್ ಆಸ್ ವರ್ಬ್. ಒಂದು ಶಬ್ದ ಕೊಟ್ಟಿರ್ತಾರ, ಅದನ್ನ ಕ್ರಿಯಾಪದವಾಗಿ ಯೂಸ್ ಮಾಡತ್ತಾರ. ನಾನು ಇದಕ್ಕೆ 10th ಅವ್ರಿಗೆ ನಿನ್ನೆ ತಾನೇ ಹೇಳಿದೀನಿ, ಯೂಸ್ ಮಾಡ್ಬೇಕಾದ್ರೆ ಬಹಳಷ್ಟು ಈಸಿ. ಯಾವಾಗ್ಲೂ ಐ ಯೂಸ್ ಮಾಡ್ರಿ. ಈ ಕೊಟ್ಟಂತದ್ದು ಯಾವ್ದೈತೆ ಅದನ್ನೇ ಬರೀರಿ. ಐ ಫೇಸ್. ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಸಿಗ್ತವೆ. ಇದಾದ ನಂತರ ಐ ಫೇಸ್ ನಿಮ್ಗೆ ಗೊತ್ತಾಯ್ತು, ಮೆನಿ ಪ್ರಾಬ್ಲಮ್ಸ್. ಏನೋ ಗೊತ್ತಾದ್ರೆ ಮುಂದೆ ಬರೀರಿ, ಫುಲ್ ಸ್ಟಾಪ್. ಐ ಫೇಸ್ ಮೆನಿ. ಆಯ್ನೆ ಯೂಸ್ ಮಾಡೋದು. ಮತ್ತೆ ನಿಮ್ಮ ಹೆಸರು ಹಾಕಿ ಇಟ್ಟಿರಿ. ನಿಮ್ಮ ಹೆಸರು ಯಾಕೆ ಹಾಕ್ಬೇಡತ್ತೀರಿ ಅಂದ್ರೆ, ಸರ್ ಹಾಕಿದ್ರೆ ರಾಂಗ್ ಏನಾಗಲ್ಲ, ಹೆಂಗ್ ರಾಂಗ್ ಆಗ್ತದ ಅನ್ನೋದು ಹೇಳ್ತೀನಿ. ಇಲ್ಲಿ ಏನಾದ್ರು ಆಯ್ ತೆಗೆದು ನೀವೇನಾದ್ರು ರೋಹಿತ್ ಅಂತ ಹಾಕಿದ್ರಿ ಅಂದ್ರ, ರೋಹಿತ್ ಫೇಸ್ ಅಂದ್ರೆ ರಾಂಗ್ ಆಯ್ತು. ರೋಹಿತ್ ಏನಾಗ್ಬೇಕಾಗ್ತದೆ? ಫೇಸಸ್ ಆಗ್ಬೇಕ, ಎಸ್ ಬರ್ಬೇಕು. ಇವೆಲ್ಲ ಗ್ರಾಮೆಟಿಕಲಿ ರಾಂಗ್ ಆಗ್ತಾವ. ಅದಕ್ಕಾಗಿ ಏನಂತ ಹೇಳ್ತೀನಿ ಅಂದ್ರೆ, ನಿಮ್ಗೆ ಆಯ್ನೆ ಯೂಸ್ ಮಾಡ್ರಿ, ಅದು ಬರ್ದು ಈ ವಾಕ್ಯವನ್ನ ಬರ್ರಿ, ಮುಗಿತು. ಐ ಫೇಸ್ ಬರ್ದು ಮಾರ್ಕ್ಸ್ ಕರೆಕ್ಟ್ ಚೆಕ್ ಮಾಡೋದ್ರ ಹಾಕ್ಬಿಡ್ತಾರೆ. ಯಾಕ ಇಲ್ಲ ಅಬ್ಜೆಕ್ಟ್ ಮಿಸ್ ಆಗಿರ್ಬೋದು. ಹಂಗ್ ಬರ್ದು ವೆರಿ ಗುಡ್, ಹಂಗ್ ಬರ್ದ್ರು ಮಾರ್ಕ್ಸ್ ನಾವು ಕೊಡ್ಬೋದು. ಬಟ್ ಇನ್ನೂ ಕರೆಕ್ಟ್ ಚೆಕ್ ಮಾಡಿದ್ರೆ ಹಾಕ್ಬಿಡ್ತಾರೆ. ರೈಟ್. ಇನ್ನ ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ 14th ಕ್ವಶನ್. ಇದು ಸ್ವಲ್ಪ ಇದರ ಕ್ವಶನ್ ಇದು. ಹರ್ಮಿಟ್ ವಾಸ್ ವೈಸರ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ಓಕೆ, ಇದಕ್ಕ ಆನ್ಸರ್ ಮಾಡ್ಬೇಕ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಟಾಪಿಕ್ ಬರ್ತದೆ. ಓಕೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಥವಾ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ ಅಂತ ಕರೀತಾರೆ. ಈ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ ಅಂದ್ರೆ, ಅಡ್ಜೆಕ್ಟಿವ್ ಅಂದ್ರೆ ವರ್ಣಿಸುವಂತ ಶಬ್ದ, ಅಥವಾ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ದಲ್ಲಿ ದೇರ್ ಆರ್ 3 ಟೈಪ್ಸ್. ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಇಲ್ಲಿ ನೆಗೆಟಿವ್ ಬರಲ್ಲ, ಕಂಪೇರಿಟಿವ್ ಡಿಗ್ರಿ, ಆಮೇಲೆ ಸೂಪರ್ಲೇಟಿವ್ ಡಿಗ್ರಿ. ಹೇಳ್ರಿ. ಇದಕ್ಕೆ ಶಾರ್ಟ್ಕಟ್ ಆಗಿ SD, CD, ಇದು PD, ಸಾರಿ ಇದು SD. ಓಕೆ, ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕೂಡ ಕರೀತಾರೆ, ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ ಅಂತ ಕೂಡ ಕರೀತಾರೆ. ಹೋಲಿಕೆ ಮಾಡೋದು. ನಾನು ಬಹಳ ಡಿಟೇಲ್ ಹೋಗುದಿಲ್ಲ. ಈಗ ಕೊಟ್ಟಂತ ಎಕ್ಸಾಂಪಲ್ ನ ಯಾವ ರೀತಿ ಸಾಲ್ವ್ ಮಾಡಕ್ಕೆ ಹೇಳ್ತೀನಿ ನೋಡ್ರಿ. ಅವ್ರು ಕೊಟ್ಟಾರ ಏನಂತ, ಹರ್ಮಿಟ್ ವಾಸ್ ವೈಸರ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್ ಅಂತ ಕೊಟ್ರ. ಅದನ್ನ ಎದಕ್ಕೆ ಚೇಂಜ್ ಮಾಡ್ತಾ ಇರ್ತಿದ್ದಾರೆ? ಸೂಪರ್ಲೇಟಿವ್ ಡಿಗ್ರಿ. ಅವ್ರು ಚೇಂಜ್ ಮಾಡಂತ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಚೇಂಜ್ ಮಾಡಂತಂದ್ರ ಬಹಳಷ್ಟು ಈಸಿ. ಅವರು ಕೊಟ್ಟದ್ದು ನೋಡ್ತೀನಿ, ಇದು ಕಂಪೇರಿಟಿವ್ ಡಿಗ್ರಿ ಕೊಟ್ಟಿದ್ದ. ಕಂಪೇರಿಟಿವ್ ಕೊಟ್ಟು ಸೂಪರ್ಲೇಟಿವ್ ಮಾಡುದು, ಸೂಪರ್ಲೇಟಿವ್ ಕೊಟ್ಟು ಕಂಪೇರಿಟಿವ್ ಮಾಡುದು ಬಹಳಷ್ಟು ಈಸಿ ನಮಗೆ. ನಾನು ಸೇಮ್ ಏನ್ ಬರ್ತೀನಿ, ಹರ್ಮಿಟ್ ಐತಾ, ಹರ್ಮಿಟ್ ಅದನ್ನೇ ಬರ್ತೀನಿ. ಹರ್ಮಿಟ್ ವಾಸ್ ಐತಾ, ವಾಸ್ ವೈಸರ್ ಐತೆ. ನಾ ಏನ್ ಮಾಡಿದೀನಿ, ಸೂಪರ್ಲೇಟಿವ್ ಮಾಡ್ಬೇಕಲ್ಲ, ದ ಬರ್ಲೇಬೇಕು ಆರ್ಟಿಕಲ್. ವೈಸರ್ ಇದ್ದದ್ದು ವೈಜಸ್ಟ್ ಮಾಡ, ವೈಸರ್ ಇದ್ದದ್ದು ವೈಜಸ್ಟ್. ಇಲ್ಲಿ ಎನಿ ಅದರ್ ಅಂತ ಇದಲ್ಲ, ಇದು ಎನಿ ಅದರ್ ದ್ಯಾನ್ ಎನಿ ಅದರ್ ಇದು ಬರ್ಬಾರ್ದು. ಓಕೆ, ವೈಜಸ್ಟ್ ಮುಂದಿನ ಯಾಸ್ ಇರ್ತದೆ ಅದೇ, ಪರ್ಸನ್ ಇನ್ ದ ವಿಲೇಜ್, ಮುಗಿತು ಇಷ್ಟೇ. ಹರ್ಮಿಟ್ ವಾಸ್ ದ ವೈಜೆಸ್ಟ್ ಪರ್ಸನ್ ಇನ್ ದ ವಿಲೇಜ್. ಇವು ಹೆಂಗ ನಾವು V1 V2 ಮಾಡ್ತೇವೆ ನೋಡ್ರಿ, ಹಂಗ ಕಂಪೇರಿಟಿವ್ ಡಿಗ್ರಿ ಒಂದೇದು, ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ ಅಂಡ್ ಸೂಪರ್ಲೇಟಿವ್ ಡಿಗ್ರಿದಲ್ಲಿ ಅಡ್ಜೆಕ್ಟಿವ್ಸ್ ಬರ್ತಾವ.
ಈಗ ಎಕ್ಸಾಂಪಲ್ ಸ್ಮಾಲ್, ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಅಂದ್ರೆ ಇದರ ಅರ್ಥ ಪಾಸಿಟಿವ್ ಇದ್ದಲ್ಲಿ ಸ್ಮಾಲ್ ಇರ್ತೈತಿ, ಕಂಪೇರಿಟಿವ್ ಇದ್ದಲ್ಲಿ ಸ್ಮಾಲರ್ ಆಗ್ತೈತಿ, ಸೂಪರ್ಲೇಟಿವ್ ಇದ್ದಲ್ಲಿ ಸ್ಮಾಲ್. ಆಮೇಲೆ ವೈಸ್, ವೈಸರ್, ವೈಸೆಸ್ಟ್. ಹೌದಾ? ಮತ್ತ ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್. ಲಾಂಗ್, ಲಾಂಗರ್, ಲಾಂಗೆಸ್ಟ್. ಮತ್ತ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಹೈ, ಹೈಯರ್, ಹೈಯೆಸ್ಟ್. ಲೋ, ಲೋವರ್, ಲೋಯೆಸ್ಟ್. ಹಿಂಗ ಇನ್ನು ಇವು ಕೆಲವು ಬರ್ತಾವ. ಹೆಂಗ? ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್. ಯಾವ್ದು ಚೇಂಜ್ ಮಾಡಕ್ ಆಗಲ್ಲ, ಅದ್ರ ಹಿಂದೆ ಏನ್ ಮಾಡ್ತೀವಿ? ಮೋರ್ ಹಚ್ತೇವೆ. ಇಲ್ಲಿ ಮೋಸ್ಟ್ ಗೊತ್ತಿತ್ತು, ಯಾವ ಚೇಂಜ್ ಮಾಡಕ್ ಆಗಲ್ಲ. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಇನ್ನು ಕೆಲವು ಬರ್ತಾವ. ಗುಡ್, ಗುಡ್, ಬೆಟರ್, ಬೆಸ್ಟ್. ಇವು ಒಂದಿಷ್ಟು. ಇದು ಯಾವುದು? ಇದು ಡಿಗ್ರೀಸ್ ಆಫ್. ಇನ್ ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಅಂತ ಕ್ವಶನ್ ಮಾಡಿದ್ದಾರೆ. ಇದಕ್ಕ ಕ್ವಶನ್ ಹೆಂಗ್ ಮಾಡ್ತೀವಿ ನೋಡ್ರಿ. ಇಲ್ಲಿ 1959 ಅಂತ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಬರುವಂತ. ಓಕೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ದಲ್ಲಿ ಟೋಟಲ್ ಎಷ್ಟು ಕ್ವಶನ್ ವರ್ಡ್ಸ್ ಅದಾವ ಅಂತಂದ್ರೆ 8 WH ಕ್ವಶನ್, 1 H ಕ್ವಶನ್. 8 ಕ್ವಶನ್ ವರ್ಡ್ಗಳು WH ಸ್ಟಾರ್ಟ್ ಆಗ್ತಾವ. ಯಾವ ಗೊತ್ತಾ? ವಾಟ್, ವಾಟ್ ಅನ್ನ ಹೂ, ಆಮೇಲೆ ಹೂ, ಆಮೇಲೆ ವೇರ್, ಆಮೇಲೆ ವೆನ್, ವೆನ್ ಆಯ್ತಾ? ಆರನೇದು ವೆನ್, ವೇರ್, ವೈ. ಏಳನೇದು ಹೂಸ್. ಎಂಟನೇದು ವಿಚ್. ಎಂಟಲ್ವಾ? ಇನ್ನು ಒಂದೇ ಒಂದು ಯಾವುದು ಎಚ್ ಸ್ಟಾರ್ಟ್ ಆಗಿದೆ. ಯಾವುದು? WH ವರ್ಡ್ಸ್, 1 H. ವಾಟ್ ಅಂದ್ರೆ ಏನು ಅಥವಾ ಏನನ್ನು. ಹೂ ಅಂದ್ರೆ ಯಾರು. ಹೂಮ್ ಅಂದ್ರೆ ಯಾರನ್ನು. ವೇರ್ ಅಂದ್ರೆ ಪ್ಲೇಸ್ ಬಂದಾಗ. ವೆನ್ ಅಂದ್ರೆ ಡೇಟ್ ಅದು ಬಂದಾಗ, ಟೈಮಿಂಗ್ ಡೇಟ್. ವೈ ಅಂದ್ರೆ ಕಾರಣ ಇದ್ದಾಗ, ಬಿಕಾಸ್ ರೀಸನ್. ಹೂಸ್ ಅಂದ್ರೆ ಯಾರ ಅಥವಾ ಯಾರದು. ವಿಚ್ ಅಂದ್ರೆ ಯಾವ ಅಥವಾ ಯಾವ. ಅವು ಅಂದ್ರೆ ಇಷ್ಟು. ನೀವು ಅಲ್ಲಿ ನೋಡ್ಬೇಕು ಕೊಟ್ಟಂತ ಸೆಂಟೆನ್ಸ್ ಇಲ್ಲಿ. ಸೊ ಅದರಲ್ಲಿ ನೋಡಿ, ಈಗ ಇಲ್ಲಿ ಯಾವ್ದು ಯೂಸ್ ಮಾಡ್ಬೇಕು? ಡೇಟ್ ಬಂದಿದೆ. ವೆನ್, ಡೇಟ್, ಟೈಮಿಂಗ್. ವೆನ್. ಹೆಲ್ಪಿಂಗ್ ಅವ್ರ ಬೈತಾ? ವಾಯ್ಸ್. ಕಪಿಲ್ ದೇವ್, ಕಪಿಲ್ ದೇವ್. ವೆನ್ ವಾಸ್ ಕಪಿಲ್ ದೇವ್ born? ಕಪಿಲ್ ದೇವ್ ವಾಸ್ ಮುಂದಚ್ರಿ, born in. ಗೊತ್ತಾಯ್ತಾ? ಈ ರೀತಿ ಮಾಡಿದ್ರೆ ಅದು ಫ್ರೇಮಿಂಗ್ ಕ್ವಶನ್ ಆಗುತ್ತೆ. ಇನ್ನ 16th ಕ್ವಶನ್, ರಿಪೋರ್ಟೆಡ್ ಸ್ಪೀಚ್. ಎಲ್ಲರೂ ಡಿಫಿಕಲ್ಟ್ ಅನ್ಕೋತಿರ್ತಾರೆ, ಇದನ್ನ ಹೆಂಗ್ ಈಸಿ ಮಾಡ್ತಾರೆ ನೋಡ್ರಿ. ಟೀಚರ್ ಹತ್ರ ವಾಟ್ ಆರ್ ಡೂಯಿಂಗ್ ಹಿಯರ್ ಅಂತ ಸವಿತಾ ಹೇಳ್ತಾರೆ, ಸರ್ ಐ ಆಮ್ ರೀಡಿಂಗ್ ಅ ಸ್ಮಾಲ್ ಸ್ಟೋರಿ ಅಂತ. ಸವಿತಾ ರಿಪ್ಲೈಡ್ ಹರ್ ಟೀಚರ್ ದ್ಯಾಟ್. ಏನಂತ? ಆಯದು ಇದ್ರೆ ಏನ್ ಮಾಡ್ರಿ? ಥರ್ಡ್ ಪರ್ಸನ್ ಚೇಂಜ್ ಮಾಡ್ರಿ. ಆಯ್ದದು ಹಿಯರ್ ಆಗ್ಬೇಕು, ಒಂದು ಸಿಯರ್ ಆಗ್ಬೇಕು, ಇಟರ್ ಆಗ್ಬೇಕು, ದೇರ್ ಆಗ್ಬೇಕು. ಸೊ ಇಲ್ಲಿ ಹುಡುಗಿ ಇರೋ ಕಾರಣಕ್ಕೆ ಏನಂತ ಮಾಡ್ತಾರೆ? ಇಲ್ಲಿ ಯಾಮ್ ಬಂದಿದೆ. ಯಾಮ್, ಈಸ್, ಆರ್ ಬಂದ್ರೆ ವಾಸ್, ವರ್ ಮಾಡ್ರಿ. ಯಾಮ್, ಸಿ, ವಾಸ್. ರೀಡಿಂಗ್ ಸೇಮ್ ಬರೀರಿ, ಅದನ್ನೇ ರೀಡಿಂಗ್ ಅ ಸ್ಮಾಲ್ ಸ್ಟೋರಿ. ಮುಗಿಲ್, ಫುಲ್ ಸ್ಟಾಪ್. ಸವಿತಾ ರಿಪ್ಲೈ
her teacher that she was reading a small story. ಏನೇನ್ ಚೇಂಜ್ ಮಾಡಿದ್ರಿ? ಒಂದು ಪ್ರೊನೌನ್ ಚೇಂಜ್ ಮಾಡಿದ್ರಿ, ಇನ್ನೊಂದು ಹೆಲ್ಪಿಂಗ್ ವರ್ಬ್ ಚೇಂಜ್ ಮಾಡಿದ್ರಿ. ರೈಟಾ? ಇನ್ನ 17th ಕ್ವಶನ್ 2 ಅಂಕ ಕೇಳ್ತಾರ. 2 ಮಿಸ್ಟೇಕ್ಸ್ ಮಾಡ್ತಾರ. ಒಂದು ವರ್ಬಲ್ ಮಿಸ್ಟೇಕ್, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಇವೇ ಅಂತಲ್ಲ, ಬೇರೆ ಬೇರೆ ಮಿಸ್ಟೇಕ್ ಮಾಡ್ಬೋದು. ಮೊದಲು ಓದಬೇಕು. I and my friend is living in Badami. We visit caves and temples on every Sunday. Badami is famous for historical monuments. ಒಂದು ಕ್ರಿಯಾಪದ ಮಿಸ್ಟೇಕ್ ಮಾಡ್ಯಾರ, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಯಾರ. ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು? ಫೇಮಸ್ ರಾಂಗ್ ಅಂತ. ಏನಾಗಬೇಕಿತ್ತು ಅದು? FAMOUS. ಆಮೇಲೆ ಇನ್ನೊಂದು ಕ್ರಿಯಾಪದ ವಿಸಿಟ್, ಕರೆಕ್ಟ್. ಏನು ಐ ಅಂಡ್ ಮೈ ಫ್ರೆಂಡ್ ಇಬ್ರು ಅದಾರ ಇಲ್ಲಿ, ಈಸ್ ಬರ್ಬಾರ್ದು. ಏನ್ ಬರ್ಬೇಕು ಇಲ್ಲಿ? ಆರ್, ಬಹುವಚನ, ಇಬ್ರು. ಹೌದೇನೆ? ಇಬ್ರು ಅದಾರ. ಮುಗಿತು. ಇದಕ್ಕೆ 2 ಅಂಕ ಫಿಕ್ಸ್. ಟೋಟಲ್ ಇಲ್ಲಿವರೆಗೂ ನಾನು 17 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಟೋಟಲ್ ಎಷ್ಟು ಮಾರ್ಕ್ಸ್ ಹೇಳ್ರಿ? ನೋ, 17 ಕ್ವಶನ್ಸ್ 18 ಮಾರ್ಕ್ಸ್. ಇದು 2 ಅಂಕ ಬೇಕು. ಇಷ್ಟು ಇದೇ ಇದೇ ರೀತಿ ಗ್ರಾಮರ್ ಕ್ವಶನ್ಸ್ ಕೇಳ್ತೇವೆ, ಹಿಂಗೆ ಕೇಳ್ತೇವೆ. ಬಟ್ ಕ್ವಶನ್ಸ್ ಇವು ಚೇಂಜ್ ಆಗಿರ್ತಾವ ಅಷ್ಟೇ. ಗೊತ್ತಾಯ್ತಾ? ಈಗ ನಾನು ಇಷ್ಟು ಮುಗಿಸಿದ್ದೀನಿ. ಎಷ್ಟು ಸಾಧ್ಯ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದ್ರಾಗ ನಿಮಗ ಯಾವ್ದು ಇರ್ತೈತೆ ನೋಡ್ರಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಕೇಳ್ಬೋದು. ಎಕ್ಸಾಂಪಲ್, ಈಗ ಡಿಗ್ರೀಸ್ ಆಫ್ ಕಂಪರಿಸನ್, ರಿಪೋರ್ಟೆಡ್ ಸ್ಪೀಚ್, ಅಥವಾ ಫ್ರೇಮ್ ಕ್ವಶನ್, ಯಾವ ಡಿಫಿಕಲ್ಟ್ ಇರ್ತಾವ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ.